ಫ್ರೆಂಡ್ಸ್, ಪೂರ್ಣಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಹುರ್ಗಡ್ಲೆ ಪುಡಿ ಅಂದರೆ ಹುರ್ಗಡ್ಲೆ ಚಟ್ನಿ ಪುಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಮನೇಲಿ ಮಕ್ಕಳಿಗೆ ಡಬ್ಬಿಗಳಿಗೆ ಎಲ್ಲ ಮಾಡೋಕ್ಕೋಸ್ಕರ ಇದಕ್ಕೆ ನಾನು ಬಾದಾಮಿ ಕೂಡ ಸ್ವಲ್ಪ ಇಟ್ಕೊಂಡಿದ್ದೀನಿ. ನೋಡಿ, ಹುರ್ಗಡ್ಲೆ ಮತ್ತು ಕೊಬ್ಬರಿ ಪುಡಿ. ನೀವು ಕೊಬ್ಬರಿ ಪುಡಿನ ಮೇಲಿಂದು ಆ ಬ್ರೌನ್ ಕಲರ್ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ನೀವು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಇಟ್ಕೊಂಡ್ರೆ ನೋಡಿ ಈ ಥರ ಚೆನ್ನಾಗಿ ಪುಡಿ ಆಗುತ್ತೆ. ಈ ಥರ ಪುಡಿ ನಿಮ್ಗೆ ಅಂಗಡಿಗಳಲ್ಲೂ ಸಿಗುತ್ತೆ, ಆದರೆ ನೀವು ಮನೆಯಲ್ಲಿ ಆರಾಮಾಗಿ ಮಾಡಿಟ್ಕೊಳ್ಬೋದು. ಕರಿಬೇವಿನ ಸೊಪ್ಪು ಎಷ್ಟು ಬೇಕೋ ಅಷ್ಟು ದಂಡಿಯಾಗೆ ಇಟ್ಕೊಳ್ಬೋದು. ನೋಡಿ, ಬಿಳಿ ಎಳ್ಳು ಬಳಸ್ತಾ ಇದ್ದೀನಿ ಇದಕ್ಕೆ. ನಿಮ್ಗೆ ಗೊತ್ತಿರ್ಬೋದು, ಎಳ್ಳು ತುಂಬಾ ಒಳ್ಳೆಯದು, ಮಕ್ಕಳಿಗೂ ಅಷ್ಟೇ ದೊಡ್ಡವ್ರಿಗೂ ಅಷ್ಟೇ. ಮೊದಲು ಅಡುಗೆಗಳಲ್ಲಿ ಎಳ್ಳು ತುಂಬ ಬಳಸ್ತಾಯಿದ್ರು, ಯಾಕೆಂದರೆ ಇದು ಒಳ್ಳೆ ಪ್ರೋಟೀನು, ಹೊಟ್ಟೆಗೆ ಎಲ್ಲ ಕೂಡ ತುಂಬ ಒಳ್ಳೆಯದು, ಮತ್ತು ರಕ್ತ ಎಲ್ಲ ಶುದ್ಧಿ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಆದರೆ ಈಗೀಗ ಎಳ್ಳು ಬಳಸೋದು ತುಂಬ ಕಡಿಮೆನೇ ಆಗ್ತಾಯಿದೆ. ಆದರೆ ನಾನು ಮಾತ್ರ ಸ್ವಲ್ಪ ಅಡುಗೆಗಳಿಗೆ ಜಾಸ್ತಿನೇ ಬಳಸ್ತೀನಿ. ನೋಡಿ, ಉಪ್ಪು, ಖಾರದ ಪುಡಿ, ಅರಿಶಿನ. ಅಂದರೆ ನೀವು ಖಾರದ ಪುಡಿ ನೀವು ಮಕ್ಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪನೇ ಇಟ್ಕೊಂಡಿದ್ದೀನಿ, ನೀವು ಬೇಕಾದರೆ ಇನ್ನೂ ಜಾಸ್ತಿ ಇಟ್ಕೊಳ್ಬೋದು. ನೋಡಿ, ಸಾಮಾನು ಗೊತ್ತಾಯ್ತಲ್ವ? ಪುಟಾಣಿ, ಕರಿಬೇವಿನ ಸೊಪ್ಪು ಮತ್ತು ಕೊಬ್ಬರಿ ಪುಡಿ, ಬಿಳಿ ಎಳ್ಳು, ಬಾದಾಮಿ, ಅರಿಶಿನ, ಖಾರದ ಪುಡಿ, ಉಪ್ಪು. ಇಷ್ಟು ಸಾಮಾನಿದ್ರೆ ನೀವು ತುಂಬ ರುಚಿಕಟ್ಟಾಗಿರೋ ಅಂಥ ಒಂದು ಹುರ್ಗಡ್ಲೆ ಪುಡಿನ, ಚಟ್ನಿ ಪುಡಿನ ರೆಡಿ ಮಾಡ್ಕೋಬೋದು. ನೋಡಿ, ಬಾಣಲಿನ ನಾನು ಕಾಯಕ್ಕಿಟ್ಬಿಟ್ಟು ತುಪ್ಪನೇ ಬಳಸ್ತಾ ಇದ್ದೀನಿ. ಯಾಕೆಂದ್ರೆ ನಾನು ನಿಮ್ಗೆ ಮೊದಲೇ ಹೇಳಿದೆ ಅಲ್ವಾ, ಮಕ್ಕಳಿಗೆ ಅಂತ ಹೇಳಿಬಿಟ್ಟು ತುಪ್ಪ ಒಳ್ಳೇದು ಕೂಡ, ಅದಕ್ಕೆ ತುಪ್ಪನೇ ನಾನು ಬಳಸಿ ಇದನ್ನು ಮಾಡ್ತಾಯಿದ್ದೀನಿ. ನೋಡಿ, ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಲ್ವ, ತುಪ್ಪನ ನಾನು ಅದೇ ಎಣ್ಣೆ ಅಂದರೆ ಎಣ್ಣೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಹಾಕಿರೋದು ತುಪ್ಪ. ಅದಕ್ಕೆ ಈ ಬಾದಾಮಿ ಹಾಕ್ಬಿಡ್ತೀನಿ, ಮತ್ತು ಬಿಳಿ ಎಳ್ಳಿತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಆದರೆ ಸಣ್ಣ ಉರಿಲೇ ಮಾಡ್ಕೊಳ್ಳೋದ್ರಿಂದ ನೀವು ತುಂಬ ಒಳ್ಳೆಯದು. ಇವಾಗ ಬಾದಾಮಿ ಹಾಕಿರೋದ್ರಿಂದ ನಾನೊಂದು ಸ್ವಲ್ಪ ಹೊತ್ತು ನಿಧಾನವಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಹುರ್ಗಡ್ಲೆ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಡ್ತಾಯಿದ್ದೀನಿ. ಉಂಡೆ ಕಡಲೆ ತೊಗೊಂಡ್ರೆ ಅದು ಒಂಥರ ತುಂಬ ಸಾದಾ ಕಡಲೆಗಿಂತ ತುಂಬ ಚೆನ್ನಾಗಿರುತ್ತೆ. ಹಂಗೆ ಎಲ್ಲ ಅಂಗಡಿಗಳಲ್ಲೂ ಕೂಡ ಅದೂ ಸಿಕ್ಕತ್ತೆ. ನೋಡಿ, ಇದು ಹಾಕಿಬಿಟ್ಟು ಇದಾದಮೇಲೆ ನಾನು ಈ ಕೊಬ್ಬರಿ ಪುಡಿ ಇಟ್ಕೊಂಡಿದ್ನಲ್ಲ ಇದನ್ನು ಚೆನ್ನಾಗಿ ಫ್ರೈ ಆಗಲಿ ಅಂತ ಹಾಕಿಟ್ಕೊಂಡಿದ್ದೀನಿ. ಇದು ಹಾಕ್ತಿರೋವಾಗಲೇ ನಾನು ಕರಿಬೇವಿನ ಸೊಪ್ಪು, ನಿಮಗೆ ಮೊದಲೇ ಹೇಳಿದೆ ಮಕ್ಕಳು ತುಂಬ ತಿನ್ನಲ್ಲ ಕರಿಬೇವಿನ ಸೊಪ್ಪು ಅಂಥದ್ದೆಲ್ಲನೂ. ಅದಕ್ಕೋಸ್ಕರ ನಾನು ಈ ಥರ ಪುಡಿಗಳಿಗೆ ಎಲ್ಲ ಹಾಕಿಬಿಟ್ರೆ ಅವ್ರಿಗೆ ಹೊಟ್ಟೆಲಿ ಸೇರುತ್ತೆ, ಅದು ತಿಂದಂಗೆ ಆಗುತ್ತೆ ಅಂತ ಒಂದು ನನ್ನ ಐಡಿಯಾ ಅಷ್ಟೇ. ನೋಡಿ, ಇದನ್ನು ಸಿಮ್ಮಲ್ಲಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ. ಅಂದರೆ ಕರಿಬೇವು ಗರಿಗರಿ ಅಂತ ಆಗೋವರೆಗೂ ನೀವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಇದಕ್ಕೆ ಖಾರದ ಪುಡಿ ಹಾಕ್ಬಿಡ್ತಾಯಿದ್ದೀನಿ, ಅರಿಶಿನ ಹಾಕಿದ್ದೀನಿ, ಮತ್ತು ಉಪ್ಪು ಕೂಡ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ. ಬೇಕಾದರೆ ಒಂಚೂರು ನಿಂಬೆ ರಸನೂ ನೀವು ಇದಕ್ಕೆ ಹಾಕ್ಕೊಳ್ಬೋದು, ಇಲ್ಲ ಬೇಡ ಅಂದರೆ ಹುಣಸೆ ಹಣ್ಣು ಒಂಚೂರು ಇದ್ರ ಜೊತೆಯಲ್ಲಿ ಹಾಕ್ಕೊಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಚೆನ್ನಾಗಿ ಸಿಮ್ಮಲ್ಲೆಲ್ಲ ಹುರಿದು ರೆಡಿ ಇಟ್ಕೊಂಡಿದ್ದೀನಿ, ಆರಕ್ಕಿಟ್ಟಿದ್ದೀನಿ. ಇವಾಗ ಇದನ್ನು ಒಂದು ಅರ್ಧ ಹೋಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಯಾಕೆಂದರೆ ಹುಳಿನೂ ಸೇರಿದರೆ ಇದಕ್ಕೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ನಿಂಬೆಹಣ್ಣು ಇದಕ್ಕೆ ಇದು ಮಾಡಿಬಿಟ್ಟು ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಫುಲ್ ಆರಿದ ಮೇಲೆ ನಾನು ಮಿಕ್ಸರ್ಗೆ ಹಾಕಿ ಇದನ್ನು ಪುಡಿ ಮಾಡ್ಕೊಳ್ತೀನಿ. ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ತೀನಿ. ತುಪ್ಪನೇ ಕಾಯಕ್ಕಿಟ್ಟಿದ್ದೀನಿ, ಅದಕ್ಕೆ ಸಾಸಿವೆ ಎಲ್ಲ ಏನೂ ಹಾಕ್ತಾಯಿಲ್ಲ, ಹಿಂಗೆ ಹಾಕ್ತಾಯಿದ್ದೀನಿ. ಅದು ಕೂಡ ಒಳ್ಳೆ ಸ್ಮೆಲ್ ಕೊಡುತ್ತೆ ಅಂತ ಹೇಳಿಬಿಟ್ಟು ಹಿಂಗೆ ಹಾಕಿ ಅದು ಚೆನ್ನಾಗೆಲ್ಲ ಹೀಗೆ ಮಿಕ್ಸ್ ಆಗುತ್ತೆ ಅಲ್ವಾ ಅದರೊಳಗಡೆ. ಆವಾಗ ನಾನು ಈ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ನೋಡಿ ಈ ಥರ ಆಗಿದೆ ಪುಡಿ. ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಇರೋವಾಗಲೇ ಬಾಣಲಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ನೋಡಿ, ಎಷ್ಟು ಗಮ್ಮಂತ ವಾಸನೆ ಬರ್ತಾಯಿದೆ ಗೊತ್ತಾ? ನೀವು ಮಾಡಿದಾಗ ನೀವು ಹೇಳ್ತೀರಾ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು, ತುಂಬ ಖುಷಿಯಾಯಿತು ಅಂತ. ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಇದು. ನೀವು ಇದನ್ನು ಒಂದು ಸತಿ ಮಾಡಿ ಹಾಕಿ ಎಲ್ಲದಕ್ಕೂ ಇದು ನನ್ನ ಜೊತೇಲಿ ಬೇಕೇ ಬೇಕು ಅಂತಾರೆ, ಮಕ್ಕಳು ಅಷ್ಟೇ ದೊಡ್ಡವರು ಅಷ್ಟೇ. ನೋಡಿ, ಈ ಒಗ್ಗರಣೆಗೆ ನಾನು ಹಿಂಗೆಲ್ಲ ಕರಗಿದೆ ಅಲ್ವಾ, ಈ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ,
ಬಿಸಿ ಬಿಸಿಯಾಗಿರೋವಾಗಲೇ ನಾನು ಇದು ಮಕ್ಕಳಿಗೆ ಅಂತ ಹೇಳಿದ್ನಲ್ವ, ಅದಕ್ಕೆ ಒಂದು ಸ್ವಲ್ಪ ತೆಗೆದಿಟ್ಬಿಟ್ಟಿದ್ದೀನಿ. ಅಂದರೆ ಖಾರ ಕಡಿಮೆ ಇದೆ, ಅದಕ್ಕೆ ಅವ್ರಿಗೆ ಖಾರ ಆಗಲ್ಲ ಅಂತ ಹೇಳಿಬಿಟ್ಟು. ಮತ್ತು ದೊಡ್ಡವ್ರಿಗೂ ಎಲ್ಲರಿಗೂ ಮನೇಲಿ ಬೇಕಲ್ವ, ಅದಕ್ಕೋಸ್ಕರ ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿ ಇದೆ ಅಲ್ವ, ಈಗಲೇ ಖಾರದ ಪುಡಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬಿಡ್ತಾಯಿದ್ದೀನಿ. 2 ಸಪ್ರೇಟ್ ಬಾಟ್ಲುಗಳಿಗೆ ಹಾಕಿಟ್ಕೊಂಡ್ಬಿಟ್ರೆ ನಿಮಗೇನು ಕನ್ಫ್ಯೂಸು ಆಗೋಲ್ಲ. ಯಾಕೆಂದರೆ ಇದು ಸ್ವಲ್ಪ ಕಲರ್ ಇರುತ್ತೆ, ಅದು ಕಲರು ಕಡಿಮೆ ಇರುತ್ತೆ. ನೋಡಿದ್ರಾ, ಸೊಗಸಾಗಿರೋ ರುಚಿಯಾಗಿರೋ ಹುರ್ಗಡ್ಲೆ ಚಟ್ನಿ ಪುಡಿ ಮತ್ತು ಹೆಲ್ತ್ಗೂ ಒಳ್ಳೆಯದು ರೆಡಿ ಆಯಿತು. ಅದಕ್ಕೆ ಹೇಳೋದು, ನೀವೊಂದು ಸ್ವಲ್ಪ ಟೈಮ್ ಕೊಟ್ಟರೆ ಈ ಥರ ರುಚಿಯಾಗಿ ನೀವೇ ಮನೆಯಲ್ಲಿ ರೆಡಿ ಮಾಡಿಬಿಡ್ಬೋದು. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೋಡಿ, ಅಲ್ಲಿ ಕೂಡ ಕಾಮೆಂಟ್ ಮಾಡಿ. ಬರಲಾ? ನಮಸ್ಕಾರ.